ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನಂತೀರ ಮೇಡಮ್ ಆ ಒಂದು ಘಟನೆ? ಒಂದು ಆರೋಪ ಮಾಡ್ತಾ ಇದ್ದಾರೆ ನೂರಾರು ಬಹಳ ಈಸಿ ಮಾಡಕ್ಕೆ. ಅದನ್ನ ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನ ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗ್ಬೇಕು ಅಂತ ಇಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಜವಾಬ್ದಾರಿ ಇರುವಂತ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಆಗ್ಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನಂತೀರ ಮೇಡಮ್ ಆ ಒಂದು ಘಟನೆ? ಒಂದು ಆರೋಪ ಮಾಡ್ತಾ ಇದ್ದಾರೆ ನೂರಾರು ಬಹಳ ಈಸಿ ಮಾಡಕ್ಕೆ. ಅದನ್ನ ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನ ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗ್ಬೇಕು ಅಂತ ಇಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಜವಾಬ್ದಾರಿ ಇರುವಂತ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಆಗ್ಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನಂತೀರ ಮೇಡಮ್ ಆ ಒಂದು ಘಟನೆ? ಒಂದು ಆರೋಪ ಮಾಡ್ತಾ ಇದ್ದಾರೆ ನೂರಾರು ಬಹಳ ಈಸಿ ಮಾಡಕ್ಕೆ. ಅದನ್ನ ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನ ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗ್ಬೇಕು ಅಂತ ಇಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಜವಾಬ್ದಾರಿ ಇರುವಂತ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಆಗ್ಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನಂತೀರ ಮೇಡಮ್ ಆ ಒಂದು ಘಟನೆ? ಒಂದು ಆರೋಪ ಮಾಡ್ತಾ ಇದ್ದಾರೆ ನೂರಾರು ಬಹಳ ಈಸಿ ಮಾಡಕ್ಕೆ. ಅದನ್ನ ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನ ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದ್ರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗ್ಬೇಕು ಅಂತ ಇಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಜವಾಬ್ದಾರಿ ಇರುವಂತ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಆಗ್ಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ್ಮೇಲೆ ಅವ್ರು ಹೇಳ್ಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ.